ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು ಕರ್ನಾಟಕ ಟಿಇಟಿಗೆ ಸಂಬಂಧಿಸಿದಂತೆ ಕ್ರಿಯಾ ಸಂಶೋಧನೆ ಟಾಪಿಕ್ ಏನಿದೆ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದಾಗಿರುತ್ತೆ. ಸೊ ಪ್ರತಿ ಸಲಾನು ಒಂದು ಪ್ರಶ್ನೆ ಇದ್ರ ಮೇಲೆ ಇದ್ದೇ ಇರುತ್ತೆ. ಸೊ ಸಂಶೋಧನೆ ಅಂದ್ರೆ ಏನು? ಮೊದಲನೇದಾಗಿ ನೋಡಿ, ಒಂದು ಸಮಸ್ಯೆನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯುವಂತದನ್ನ ಸಂಶೋಧನೆ ಅಂತ ಕರೀತಾರೆ, ಅಥವಾ ಸಮಸ್ಯೆಗೆ ಹೊಸ ಪರಿಹಾರ ಅಥವಾ ಅನುಭವ ಕಂಡು ಹಿಡಿಯುವುದು ಕ್ರಿಯಾ ಸಂಶೋಧನೆ ಸಂಶೋಧನೆ ಅಂತ ಕರೀತಾರೆ. ಸೊ ನೋಡಿ, ಸಂಶೋಧನೆ ಅಂದ್ರೆ ಏನು? ಒಂದು ಸಮಸ್ಯೆನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯೋದನ್ನ ಸಂಶೋಧನೆ ಅಂತೀವಿ. ಅಥವಾ ಒಂದು ಹೊಸ ಪರಿಹಾರವನ್ನ ಕಂಡು ಹಿಡಿಯೋದು, ಯಾವುದಕ್ಕೆ? ಒಂದು ಸಮಸ್ಯೆ ಇದ್ರೆ, ಅಥವಾ ಅನುಭವವನ್ನ ಕಂಡು ಹಿಡಿಯುವಂಥದ್ದು. ಓಕೆ, ಅದನ್ನ ಸಂಶೋಧನೆ ಅಂತೀವಿ. ಹಾಗಾದ್ರೆ ಕ್ರಿಯಾ ಸಂಶೋಧನೆ ಅಂದ್ರೆ ಏನು? ಕ್ರಿಯಾ ಸಂಶೋಧನೆ ಅಂದ್ರೆ ಸಾಮಾನ್ಯ ಅರ್ಥದಲ್ಲಿ ಹೇಳೋದಾದ್ರೆ ವ್ಯಕ್ತಿಯೊಬ್ಬನು ತನ್ನ ಕಾರ್ಯಕ್ಷೇತ್ರದಲ್ಲಿ ಎದುರಾಗುವ ಸಮಸ್ಯೆಗಳನ್ನ ತಾನೇ ತಕ್ಷಣ ಸರಳ ಸಂಶೋಧನೆಯನ್ನ ಕೈಗೊಂಡು ಸಮಸ್ಯೆಗೆ ಪರಿಹಾರ ಕಂಡು ಹಿಡಿತಾನಲ್ವಾ, ತನ್ನಗೆ ತಾನು ಪರಿಹಾರವನ್ನ ಕಂಡು ಹಿಡ್ಕೊಳ್ತಾನಲ್ವಾ, ಅದನ್ನ ಕ್ರಿಯಾ ಸಂಶೋಧನೆ ಅಂತ ಕರೀತಾರೆ. ಜೊತೆಗೆ ಪರಿಣಾಮಕಾರಿಯ ಕೈಗೊಳ್ಳೋದಕ್ಕೆ, ಅದನ್ನ ಪರಿಣಾಮವಾಗಿ ಕಾರ್ಯ ಕೈಗೊಳ್ಳೋದಕ್ಕೆ ವೈಜ್ಞಾನಿಕ ಕ್ರಮವನ್ನೇ ನಾವು ಕ್ರಿಯಾ ಸಂಶೋಧನೆ ಅಂತ ಕರಿತೀವಿ. ಓಕೆ, ಸೊ ಕ್ರಿಯಾ ಸಂಶೋಧನೆ ಅಂದ್ರೆ ಏನು? ಸಾಮಾನ್ಯ ಅರ್ಥದಲ್ಲಿ ಹೇಳ್ಬೇಕು ಅಂದ್ರೆ ಏನು ಕ್ರಿಯಾ ಸಂಶೋಧನೆ ಅಂದ್ರೆ? ನೋಡಿ, ವ್ಯಕ್ತಿಯೊಬ್ಬ ತನ್ನ ಕಾರ್ಯಕ್ಷೇತ್ರದಲ್ಲಿ, ಓಕೆ, ತಾನು ಕಾರ್ಯ ನಿರ್ವಹಿಸ್ತಾ ಇರುವಂತಹ ಒಂದು ಕ್ಷೇತ್ರ, ಅದು ಯಾವುದು? ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಅಥವಾ ಅದು ಹೊರತಾದ ಕ್ಷೇತ್ರ ಆಗಿರ್ಬೋದು, ಏನೆಲ್ಲ ಸಮಸ್ಯೆಗಳು ಎದುರಾಗ್ತವೆ ಅವುಗಳನ್ನ ತಾನೇ ತಕ್ಷಣ ಸರಳ ಸಂಶೋಧನೆಯನ್ನ ಕೈಗೊಂಡ್ಬಿಟ್ಟು ಯಾಕಾಗ್ತಾ ಇದೆ, ಏನಕ್ಕಾಗ್ತಾ ಇದೆ ಅಂತ ಸರಳ ಸಂಶೋಧನೆಯನ್ನ ಕೈಗೊಂಡು ಸಮಸ್ಯೆಗೆ ಪರಿಹಾರವನ್ನ ಕಂಡು ಹಿಡ್ಕೊಂಡು, ಜೊತೆಗೆ ಪರಿಣಾಮಕಾರಿಯಾಗಿ, ಓಕೆ, ಇದು ಪರಿಣಾಮಕಾರಿಯಾಗಿ ಆಗ್ಬೇಕು, ಪರಿಣಾಮಕಾರಿಯಾಗಿ ಕಾರ್ಯವನ್ನ ಕೈಗೊಳ್ಳುವಂತಹ ವೈಜ್ಞಾನಿಕ ಕ್ರಮವೇ ಕ್ರಿಯಾ ಸಂಶೋಧನೆ ಆಗಿರುತ್ತೆ. ಇನ್ನು ಕ್ರಿಯಾ ಸಂಶೋಧನೆಯ ಪ್ರತಿಪಾದಕರು ಯಾರು ಅಂತ ಕೇಳ್ತಾರೆ. ಸ್ಟೀಫನ್ ಎಂ ಕೋರೆ ಅವರು. ಓಕೆ, ಸ್ಟೀಫನ್ ಎಂ ಕೋರೆ ಅವರು ಪ್ರತಿಪಾದಕರು. ಯಾವುದರ ಪ್ರತಿಪಾದಕರು? ಕ್ರಿಯಾ ಸಂಶೋಧನೆಯ ಪ್ರತಿಪಾದಕರು. ಇನ್ನು JW ಬೆಸ್ಟ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಸಮಸ್ಯೆಗೆ ತಕ್ಷಣ ಪರಿಹಾರ ಕಂಡು ಹಿಡಿಯುವಂತಹ ಕ್ರಿಯೆ ಇದಾಗಿರುತ್ತೆ. ನೋಡಿ, ಒಂದು ಸಮಸ್ಯೆ ಇದೆ ಅಂತ ಅಂದ್ರೆ ತಕ್ಷಣ ಪರಿಹಾರವನ್ನ ಕಂಡು ಹಿಡಿಯುವಂತ ಕ್ರಿಯೆ ಈ ಒಂದು ಕ್ರಿಯಾ ಸಂಶೋಧನೆ ಆಗಿರುತ್ತೆ. ಇಲ್ಲಿ ಯಾವುದೇ ಶಾಶ್ವತ ಸಿದ್ಧಾಂತಗಳು ಇಲ್ಲಿ ಇರೋದಿಲ್ಲ. ವ್ಯಕ್ತಿಯಲ್ಲಿ ಸಂಭವಿಸುವಂತಹ ಸಮಸ್ಯೆಗೆ ತಕ್ಷಣವೇ ಇಲ್ಲಿ ಪರಿಹಾರವನ್ನ ಕಂಡುಕೊಳ್ಳುವುದು. ಓಕೆ, ಹಾಗಾದ್ರೆ ಕ್ರಿಯಾ ಸಂಶೋಧನೆಯ ಸ್ವರೂಪ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಇಲ್ಲಿ ಸಣ್ಣ ಸಮಸ್ಯೆಗೆ ತಕ್ಷಣ ಪರಿಹಾರ ಕಂಡುಕೊಳ್ಳುವಂತಹ ವಿಧಾನ ಇದಾಗಿರುತ್ತೆ. ಯಾವ್ದಾದ್ರೂ ಸಮಸ್ಯೆ ಚಿಕ್ಕ ಪುಟ್ಟ ಸಮಸ್ಯೆ ಆಗಿರುತ್ತೆ ಅಂದ್ರೆ ಅಲ್ಲಿ ತಕ್ಷಣವನ್ನ ಪರಿಹಾರ ಕಂಡುಕೊಳ್ಳುವಂತಹ ವಿಧಾನವನ್ನ ನಾವು ಕ್ರಿಯಾ ಸಂಶೋಧನೆ ಅಂತ ಕರಿತೀವಿ. ಜೊತೆಗೆ ಇದು ಆರ್ಥಿಕವಾಗಿ ತುಂಬಾನೇ ಮಿತವ್ಯಯದಿಂದ ಇದು ಕೂಡಿರುತ್ತೆ, ಅಷ್ಟೊಂದು ಖರ್ಚು ಆಗೋದಿಲ್ಲ ಅನಗತ್ಯವಾಗಿ. ಇನ್ನು ಹೆಚ್ಚಿನ ಹಣಕಾಸು ಕೂಡ ಇದಕ್ಕೆ ಬೇಕಾಗೋದಿಲ್ಲ. ಆಮೇಲೆ ಸಮಯದ ಅವಶ್ಯಕತೆನೂ ಇದಕ್ಕೆ ಇರೋದಿಲ್ಲ ಅಷ್ಟಾಗಿ. ಓಕೆ, ಇನ್ನು ಪ್ರಾಮಾಣಿಕ ಪ್ರಯತ್ನದಿಂದ ಪರಿಣಿತರ ಮಾರ್ಗದರ್ಶನ ಮೂಲಕ ಈ ಸಂಶೋಧನೆಯನ್ನ ನಾವು ಮಾಡಬಹುದು. ಓಕೆ, ಪ್ರಾಮಾಣಿಕ ಪ್ರಯತ್ನದಿಂದ ಪರಿಣಿತರ ಮಾರ್ಗದರ್ಶನದ ಮೂಲಕ ಈ ಒಂದು ಸಂಶೋಧನೆಯನ್ನ ಮಾಡಬಹುದು. ಇದಕ್ಕೆ ವಿಶೇಷ ತರಬೇತಿ ಅಂತ ಏನು ಅವಶ್ಯಕತೆ ಇರೋದಿಲ್ಲ. ಓಕೆ, ಇದರಲ್ಲಿ ಮಾದರಿಯನ್ನ ಅನುಕರಣೆ ಮಾಡೋದಿಲ್ಲ. ಓಕೆ, ಇದರಲ್ಲಿ ಯಾವುದೇ ರೀತಿಯಾದಂತಹ ಮಾದರಿಯನ್ನ ಅನುಕರಣೆ ಮಾಡೋದಿಲ್ಲ. ಜೊತೆಗೆ ಸಂಶೋಧನೆ ಅನ್ನುವಂಥದ್ದು ಸಮಸ್ಯೆಯ ಕ್ಷೇತ್ರಕ್ಕೆ ಮಾತ್ರ ಇದು ಸೀಮಿತ ಆಗಿರುತ್ತೆ. ನೋಡಿ, ಇವಾಗ ಕ್ರಿಯಾ ಸಂಶೋಧನೆ ಅಂತ ಬಂದಾಗ ಏನು ಸಂಶೋಧನೆ ನಡೆಸ್ತಾರೆ ಅಲ್ವಾ, ಸೊ ಅದು ಸಮಸ್ಯೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅನ್ನುವಂಥದ್ದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಆ ಚೌಕಟ್ಟನ್ನ ಮೀರಿ ಹೊರತಾಗಿ ಇದು ಎಲ್ಲೂ ಹೋಗೋದಿಲ್ಲ, ಅದಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಇನ್ನು ಅಭ್ಯಾಸ ಮತ್ತು ಚಟುವಟಿಕೆ ಮೂಲಕ ಸಂಶೋಧನೆ ಮಾಡಲಾಗುತ್ತೆ. ಸಂಶೋಧನೆಯನ್ನ ಯಾವ ರೀತಿ ಮಾಡ್ತಾರೆ? ಅಭ್ಯಾಸ ಮತ್ತು ಚಟುವಟಿಕೆ ಮೂಲಕ ಸಂಶೋಧನೆ ಮಾಡಲಾಗುತ್ತೆ. ಈಗ ಸ್ವರೂಪ ಆಯ್ತು. ಹಾಗಾದ್ರೆ ಈಗ ನೋಡೋಣ ಪ್ರಾಮುಖ್ಯತೆ. ಯಾವುದು? ಕ್ರಿಯಾ ಸಂಶೋಧನೆಯ ಪ್ರಾಮುಖ್ಯತೆಯನ್ನ ನೋಡ್ತಾ ಹೋದ್ರೆ, ಕೆಲಸದ ಗುಣಮಟ್ಟ ಸುಧಾರಣೆ ಆಗುತ್ತೆ. ಕ್ರಿಯಾ ಸಂಶೋಧನೆಯಿಂದ ವ್ಯಕ್ತಿ ವೃತ್ತಿಯ ಸಾಮರ್ಥ್ಯ ಹಾಗೂ ಪರಿಣಿತ ಉತ್ತಮಗೊಳ್ಳುತ್ತಾ ಹೋಗುತ್ತೆ. ಪರಿಣಿತಿ ಆಗ್ಬೇಕು. ಓಕೆ, ಏನಿರುತ್ತೆ ಅದು ಉತ್ತಮಗೊಳ್ಳುತ್ತಾ ಹೋಗುತ್ತೆ. ನೋಡಿ, ಈಗ ಒಂದು ಕ್ರಿಯಾ ಸಂಶೋಧನೆಯಿಂದ ಏನಾಗುತ್ತೆ? ವ್ಯಕ್ತಿಯ ವೃತ್ತಿಯ ಸಾಮರ್ಥ್ಯ ಆಗಿರ್ಬೋದು, ಜೊತೆಗೆ ಆ ಒಂದು ವೃತ್ತಿಯಲ್ಲಿ ಪರಿಣಿತಿ ಆಗಿರ್ಬೋದು, ಅದೆಲ್ಲವೂ ಕೂಡ ಉತ್ತಮ ಆಗ್ತಾ ಹೋಗುತ್ತೆ. ಆಮೇಲೆ ನಿರ್ದಿಷ್ಟ ಕಾರ್ಯಗಳಿಗೆ ಸಂಶೋಧನೆಯನ್ನ ಅನ್ವಯ ಮಾಡೋದಕ್ಕೂ ಕೂಡ ಇದು ಸಹಾಯಕ ಆಗುತ್ತೆ. ಇನ್ನು ಶೈಕ್ಷಣಿಕ ಗುಣಮಟ್ಟ ಕೂಡ ಇದರಿಂದ ಸುಧಾರಣೆ ಆಗುತ್ತೆ. ಓಕೆ, ಹಾಗಾದ್ರೆ
ಕ್ರಿಯಾ ಸಂಶೋಧನೆಯ ಹಂತಗಳು ಯಾವ್ಯಾವು ಅಂತ ನೋಡ್ತಾ ಹೋದ್ರೆ ವೆರಿ ಫಸ್ಟ್ ಒಂದಾದ್ಮೇಲೆ ಒಂದು ಇದನ್ನ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಸಮಸ್ಯೆಯ ಕ್ಷೇತ್ರ ಯಾವುದು ಅಂತ ಫಸ್ಟ್ ಏನ್ ಮಾಡ್ಬೇಕು, ಕ್ಷೇತ್ರವನ್ನ ಗುರುತಿಸ್ಬೇಕು. ಆಮೇಲೆ ಸಮಸ್ಯೆಯನ್ನ ನಿರ್ದಿಷ್ಟಗೊಳಿಸ್ಬೇಕು. ಕ್ಷೇತ್ರವನ್ನ ಫಸ್ಟ್ ಗುರುತಿಸಿ ಯಾವುದು ಸಮಸ್ಯೆ ಅಂತ ಹೇಳಿ ಫಸ್ಟ್ ಗುರುತಿಸುವಂಥದ್ದು. ಓಕೆ, ಆಮೇಲೆ ಈಗ ನೋಡಿ ಸಮಸ್ಯೆಯ ಕ್ಷೇತ್ರ ಅಂತ ಬಂದಾಗ ನಾನು ಮುಂಚೆ ಏನು ಹೇಳಿದೆ, ಶಿಕ್ಷಣ ಕ್ಷೇತ್ರ ಆಗಿರ್ಬೋದು ಅಥವಾ ಅದು ಏನು ಜನರಲ್ ಆಗಿ ಹೇಳಿದ್ದು. ಇಲ್ಲಿ ನೋಡಿ ಸಮಸ್ಯೆಯ ಕ್ಷೇತ್ರ ಅಂತ ಬಂದಾಗ ಸೋಷಲ್ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಗಣಿತ. ಸೊ ಮತ್ತೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಂತ ತಗೊಂಡಾಗ ಏನು ಬರೆಯೋದ್ರಲ್ಲಿನ ಅಥವಾ ಓದೋದ್ರಲ್ಲಿನ ಅಂತ ಈ ರೀತಿಯಾಗಿ ಅದು ನಾವು ಹೇಳ್ತಾ ಹೋಗ್ತೀವಿ. ಓಕೆ, ಇನ್ನು ಅದಾದ ನಂತರ ಸಮಸ್ಯೆಯ ವಿಶ್ಲೇಷಣೆ, ಉದ್ದೇಶಗಳನ್ನ ನಿರೂಪಿಸುವುದು, ಕ್ರಿಯಾಧಾರ ಕಲ್ಪನೆ ರಚನೆ, ಕ್ರಿಯಾ ಯೋಜನೆ ತಯಾರಿಸುವಂಥದ್ದು, ಜೊತೆಗೆ ದತ್ತಾಂಶಗಳ ವಿಶ್ಲೇಷಣೆ ಮತ್ತೆ ತೀರ್ಮಾನಗಳನ್ನ ರೂಪಿಸುವುದು ಮತ್ತೆ ಸಂಶೋಧನಾ ವರದಿ ಮಾಡುವುದು. ಓಕೆ, ಇಲ್ಲಿ ನೋಡಿ ಕ್ರಿಯಾ ಆಧಾರ ಕಲ್ಪನೆ ಅಂತ ಇದೆ, ಆಮೇಲೆ ಇಲ್ಲಿ ಕ್ರಿಯಾ ಪ್ರಾಕಲ್ಪನೆ ಅಂತ ಬರುತ್ತೆ. ಕ್ರಿಯಾ ಸಂಶೋಧನೆಯ ಕಣ್ಣು ಅಂತ ಹೇಳಿ ಅದನ್ನ ಕರೀತಾರೆ. ಇದನ್ನು ಕೂಡ ಬಹಳಷ್ಟು ಸಲ ಪ್ರಶ್ನೆ ಕೇಳಿದ್ದಾರೆ. ಅಂದ್ರೆ ಕ್ರಿಯಾ ಸಂಶೋಧನೆಯ ಕಣ್ಣು ಅಂತ ಯಾವ್ದನ್ನ ಕರೀತಾರೆ ಅಂತ, ಅದು ಯಾವುದು, ಕ್ರಿಯಾ ಪ್ರಾಕಲ್ಪನೆ. ಓಕೆ, ಸೊ ಇದಿಷ್ಟು ಕ್ರಿಯಾ ಸಂಶೋಧನೆ ಅಂದ್ರೆ ಏನು, ಕ್ರಿಯಾ ಸಂಶೋಧನೆಯ ಹಂತಗಳು, ಪ್ರಾಮುಖ್ಯತೆ, ಜೊತೆಗೆ ಸ್ವರೂಪ, ಇಷ್ಟೆಲ್ಲವನ್ನು ನಾವು ನೋಡಿದ್ವಿ. ಓಕೆ, thank you for watching.